ಆಮೇಲೆ ಮಾತಾಡ್ತೀನಿ. ಸಿಎಂ ಮನೆಗೆ ಹೊರಟಿದ್ದೀನಿ, DCM DK ಹೇಳಿದಂತ ಮಾತು, CM ಮನೆಗೆ ಹೋಗ್ತಾ ಇದ್ದೀನಿ, ನಾನು ಆಮೇಲೆ ಮಾತಾಡ್ತೀನಿ ಅಂತ. ಇದೇ ಸಂದರ್ಭದಲ್ಲಿ ಪರಂ ಮಾತಾಡಿದ್ರು, ಏನು ತಿಂಡಿ ಸೇರೋದು ಇದು ಸೇರೋದು ಏನು ದೊಡ್ಡ ಸಂಗತಿ ಅಲ್ಲಪ್ಪ, ಅದನ್ನ ನೀವು ಬಹಳ ದೊಡ್ಡದು ಅಂತ ಬಿಂಬಿಸ್ತಾ ಇದ್ದೀರಿ ನೀವು ಅಷ್ಟೇ ಅನ್ನುವಂತ ಮಾತನ್ನ ನೀವು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದೀರಿ ಅಂತ. ಆಯ್ತು, ಇವತ್ತೇ ಸೇರಿ ಅಂತ ಯಾಕೆ ಹೇಳಿದ್ರು? ನೀವು CM DCM ಮಾತ್ರ ಇರಬೇಕು ಅಂತ ಯಾಕೆ ಹೇಳಿದ್ರು? ಇರುವಂಥ ಸಿಬ್ಬಂದಿನ ಅಲ್ಲಿಂದ ಹೊರಗಡೆ ಯಾಕೆ ಕಳಿಸಿದ್ರು? ನಂಬಿಕಸ್ಥರನ್ನ ಮಾತ್ರ ಯಾಕೆ ಇಟ್ಕೊಂಡ್ರು? ಅಲ್ಲಿ ತನಕ ಯಾರು ಕೂಡ ಬರಬಾರ್ದು ಅಂತ ಯಾಕೆ ಹೇಳಿದ್ರು? ನಿಮ್ಮನ್ನ ಯಾಕೆ ಕರೆದಿಲ್ಲ? ಸೊ ಇದು ಸಂಗತಿ. ಸೊ DK ಶಿವಕುಮಾರ್ ಅವರು ಈಗ CM ನಿವಾಸಕ್ಕೆ ಹೋಗಿದ್ದಾರೆ. ಇನ್ನು ರೋಚಕ ಘಟ್ಟ ತಲುಪಿದೆ. CM ಕುರ್ಚಿ ಫೈಟ್. ಕೆಲವೇ ಕ್ಷಣಗಳಲ್ಲಿ ಇಬ್ಬರ ನಡುವೆ ಮಾತುಕತೆ ಆಗುತ್ತೆ. ಬ್ರೇಕ್ಫಾಸ್ಟ್ಗೆ ಈಗಾಗಲೇ ಒಳಗಡೆ ಹೋಗಿದ್ದಾರೆ. CM ನಿವಾಸ ಕಾವೇರಿಯಲ್ಲಿ ನಡೀತಾ ಇರುವಂತಹ ಈ ಬ್ರೇಕ್ಫಾಸ್ಟ್ ಸಭೆ, ಈ ಮುಂಚಿನಿಂದಲೂ ಕೂಡ ಅವರಿಬ್ರು ಸಿಗ್ತಾರೆ, ಮಾತಾಡ್ತಾರೆ, ಒಟ್ಟಿಗೆ ಊಟ ಮಾಡುವಂಥದ್ದು ಇದೆಲ್ಲವೂ ಕೂಡ ಇದ್ರೂ ಕೂಡ ಇವತ್ತು ಸಭೆ ಸೇರ್ತಾ ಇರುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಖಂಡಿತವಾಗ್ಲೂ ಪಡ್ಕೊಂಡಿದೆ. ಯಾಕಂದ್ರೆ ಇದು ಅವರಾಗೆ ಬನ್ನಿ ಓಕೆ ಇವತ್ತು ಸೇರೋಣ ಮಾತಾಡೋಣ ಅನ್ನುವಂಥದ್ದಲ್ಲ. ಹೈಕಮಾಂಡ್ ಹೇಳದ ಮೇಲೆ ನೀವಿಬ್ರು ಮೀಟ್ ಮಾಡಿ ಅಂತ ಹೇಳಿರೋದಕ್ಕೆ ಸೇರ್ತಾ ಇರುವಂತಹ ಒಂದು ಮೀಟಿಂಗ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ CM ಮತ್ತು DCM ನ ಬ್ರೇಕ್ಫಾಸ್ಟ್ ಮೀಟಿಂಗ್. CM ಮತ್ತು DCM ಬ್ರೇಕ್ಫಾಸ್ಟ್ ಮೆನ್ಯೂ ಕೂಡ ರಿವೀಲ್ ಆಗಿದೆ, ಏನೇನು ಇರುತ್ತೆ ಇವತ್ತು ಬ್ರೇಕ್ಫಾಸ್ಟ್ ಅಲ್ಲಿ ಅಂತ. ಇಡ್ಲಿ, ವಡೆ, ಚಟ್ನಿ, ಸಾಂಬಾರ್, ಉಪ್ಪಿಟ್ಟು, ಇದು ಸಾಮಾನ್ಯವಾಗಿ ಬ್ರೇಕ್ಫಾಸ್ಟ್. ಇನ್ನು ಕೇಸರಿ ಬಾತು ಇರುತ್ತೆ, ಕಾಫಿ ಕೂಡ ಇರುತ್ತೆ. CM ಮತ್ತು DCM ಮೆನ್ಯೂ ಇದು ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಮೆನ್ಯೂ. ಇಲ್ಲ ಏನು ಅಂತಂದ್ರೆ ಕನಸು ಕನವರಿಕೆಗಳು ಏನಾದ್ರು ಎದ್ವಾ ಎಡವಟ್ಟಾಯ್ತು ಅಂತಂದ್ರೆ ಅದು ಉಪ್ಪಿಟ್ಟಾಯ್ತು ಅಂತ ಅರ್ಥ. ನಮ್ಮಲ್ಲಿ ಅಂತೀವಿ ಏನೋ ಪಾಪ ನಂಬಿಕೆ ಇಟ್ಕೊಂಡದ ಎಲ್ಲ ಉಪ್ಪಿಟ್ಟಾಗ್ಬಿಡ್ತು, ಚಿತ್ರಾನ್ನ ಆಗೋಗ್ಬಿಡ್ತೀರಿ ಅಂತ ಹೇಳಿ ಅಂತ. ಏನಾದ್ರೂ ನಿಮಗೆ ಏನಾದ್ರೂ ಒಳ್ಳೆ ಸುದ್ದಿ ಸಿಕ್ತು ಅಂದ್ರೆ ಅದು ಕೇಸರಿ ಬಾತು. ಅದ ಬಾಯಿ ಚಪ್ಪರ್ಸ್ಕೊಂಡ್ ಬರ್ತಾ ಇದಾರಪ್ಪ, ಸಿಕ್ಕಿದೆಯಪ್ಪ ಅಧಿಕಾರ ಅಂತ ಹೇಳಿಂದ ಅಷ್ಟೇ. ಮೆನು ನೋಡಿ ಹಿಂಗೆ ಅಂತ. ಇದು ಪಕ್ಕಾ ರಾಜಕೀಯ ಮೆನು, ಪೊಲಿಟಿಕಲ್ ಮೆನು ಇದು. ಇವತ್ತು ಟೆನ್ಷನ್ ನಲ್ಲಿ ಇಬ್ಬರು ನಾಯಕರುಗಳಿಗೆ ನಿಜವಾದ ಟೆನ್ಷನ್ ಇತ್ತು ಅಂತಂದ್ರೆ ಏನಿಟ್ರು ಏನ್ ತಿಂದೀವಿ ಅಂತಲೇ ಗೊತ್ತಿರಲ್ಲ. ಸೊ ಅಷ್ಟರ ಮಟ್ಟಿಗೆ ನೋಡಿ ಇದು ಸಂಗತಿ. ಇವತ್ತು ಏನಾದರೂ ಕೂಡ ಸುದ್ದಿನೇ ರೇಮನ್, ನಿಜ. ಇವತ್ತು ಅವ್ರು ಉಪ್ಪಿಟ್ಟು ತಂದಿಟ್ಟರು ಸುದ್ದಿನೇ, ಕೇಸರಿ ಬಾತ್ ತಂದಿಟ್ಟರು ಸುದ್ದಿನೇ, ಚಟ್ನಿ ಹಾಕಿದ್ರು ಸುದ್ದಿನೇ, ಚಟ್ನಿ ಅರ್ದ್ರು ಕೂಡ ಸುದ್ದಿನೇ. ಯಾಕಂದ್ರೆ ಅದರಲ್ಲಿ ಎಷ್ಟು ಖಾರ ಇದೆ, ಎಷ್ಟು ಉಪ್ಪಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಅಥವಾ ನೀವೇನಾದ್ರೂ ಬಡಿಸಿರಲ್ಲ, ಅಧಿಕಾರ ಅನ್ನುವಂಥದ್ದು ಏನಾದರೂ ಅಲ್ಲಿ ಉಪ್ಪಿರಲಿಲ್ಲ ಅಂತಂತಂದ್ರೆ, ರುಚಿ ಇರಲಿಲ್ಲ ಅಂತಂತಂದ್ರೆ ಮುಗೀತು. ನೀವೇನು ಚಟ್ನಿ ಕೊಟ್ಟರು ಅಷ್ಟೇ, ನೀವೇನು ಉಪ್ಪಿಟ್ಟು ಕೊಟ್ಟರು ಅಷ್ಟೇ. ಸೊ ಇದು ಸಂಗತಿ. ಇವತ್ತು ಏನು ಮಾಡ್ತಾರೆ ಅದೆಲ್ಲವೂ ಕೂಡ ಇಂಪಾರ್ಟೆಂಟೇ ಒಂದು ಕಡೆಗೆ. ರೇಮನ್ ಇನ್ನೊಂದು ಕಡೆಗೆ ಅಂದರೆ ನಮ್ಮ ಗೃಹ ಸಚಿವರು ಹೇಳ್ತಾ ಇದ್ರು, ತೆರೆ ಬಿತ್ತ ಒಳ್ಳೇದು ಬಿಡಿ ತೆರೆ ಬಿದ್ದರೆ ಅಂತ. ನೋಡಿ ಈ ಮುಂದೆ ಈ ಸಂಭಾವ್ಯ ಮುಖ್ಯಮಂತ್ರಿಗಳ ಪಟ್ಟಿನಲ್ಲಿರುವಂಥವ್ರು ಇವರು ಕೂಡ ಒಬ್ಬರು, ರೇಸಲ್ಲಿರುವಂಥವ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದ್ದಾರೆ. ಅವ್ರು ಏನು ಗೊತ್ತಾ, ಯಾವುದನ್ನು ಬಾಯಿ ಬಿಟ್ಟು ಹೇಳುವಂಥ ಸ್ಥಿತಿಲಿ ಇಲ್ಲ. ಯಾಕಂದ್ರೆ ಅವ್ರನ್ನ ಏನಾದ್ರು ಕೂಡಿಸ್ಬಿಟ್ರೆ ಇವೆಲ್ಲ ಸಮಸ್ಯೆಗಳಿಗೂ ಕೂಡ ತೆರೆ ಎಳೆದಂಗಾಗುತ್ತೆ. ಸೊ ಹಂಗಾಗಿ ಏನಂದ್ರೆ ಅವ್ರೇನು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡುವಂಥ ಸಂಖ್ಯೆ ಕೂಡ ಕಡಿಮೆ ಇದೆ. ಇನ್ನು ಪರಮೇಶ್ವರ್ ಪಾಪ ಹೆಂಗ್ ಗೊತ್ತಾ, ರೊಟ್ಟಿ ಜಾರಿ ಏನಾದ್ರು ತುಪ್ಪಕ್ಕೆ ಬೀಳುತ್ತಾ ಅಂತ ಕಾಯ್ತಾ ಇದ್ದಾರೆ. ಸೊ ಅಂತ ಸಾಧ್ಯತೆಗಳು ತುಂಬಾ ಕಡಿಮೆ. ಒಂದು ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯವಾಗ್ತಾ ಇದೆ ನೋಡಿ. DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ಅವರು ಈ ಕಡೆಗೆ ಕಾನೂನು ಸಲಹೆಗಾರರು ಇದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತು ಬಹುಶಃ ಪೊನ್ನಣ್ಣ ಅವ್ರನ್ನು ಕೂಡ ಹೊರಗಡೆ ಕಳಿಸುವಂತ ಸಾಧ್ಯತೆ. ಯಾಕಂದ್ರೆ ಇಬ್ಬರೇ ಮಾತಾಡಿ ಅಂತ ಹೇಳಿರೋದ್ರಿಂದಾಗಿ ಇಬ್ಬರೇ ಇರ್ತಾರೆ. ಈಗ ಸದ್ಯಕ್ಕೆ ಲಭ್ಯವಾಗಿರುವಂತಹ ಈ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ನೋಡ್ತಾ ಇದ್ದೀವಿ. ಏನೋ ಒಂಥರ ನಾವು ನೋಡ್ತಾ ಇದ್ವಿ. ಏನು ಅಂತಂದ್ರೆ ಈ ಪುರಾಣದ ಪುಣ್ಯಕಥೆಗಳಲ್ಲಿ ಒಬ್ರು ಹೋಗಿ ಹಿಂಗತ್ತು ಸಂಧಾನಕ್ಕೋಸ್ಕರ ಹೋದಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ 5 ಗ್ರಾಮಗಳನ್ನಾದರೂ ಕೊಟ್ಟುಬಿಡು ಅಂತ ಕೃಷ್ಣ ಹೋಗಿ ಕೇಳ್ತಾನಲ್ಲ ದುರ್ಯೋಧನನಿಗೆ. ಆ ಥರದ ಕಥೆಗಳನ್ನ ನಾವು ನೋಡ್ತಾ ಇದ್ವಿ. ಯುದ್ಧಕ್ಕೂ ಮೊದಲು ಹೋಗಿ ಯಾರಾದರೂ ಒಬ್ಬ ರಾಯಭಾರಿನ ಕಳಿಸಿ ಇನ್ನು ಯುದ್ಧ ಮಾಡೋದು ಬೇಡ, ಈಗಲೇ ಏನಾದರೂ ನೀವೇನಾದರೂ ಒಂದು ಒಳ್ಳೆ ದೊಡ್ಡ ಮನಸ್ಸು ಮಾಡಿಬಿಟ್ರೆ ಬೇಕೇ ನಾವು ಯುದ್ಧದಿಂದ ಹಿಂದಕ್ಕೆ ಬಂದುಬಿಡ್ತೀವಿ. ಸೊ ಈ ಥರದ್ದು ಅಂಗದನ್ನು ಕಳಿಸಿದ್ರಂತೆ. ಹೋಗಿ ಅಲ್ಲಿ ಇಳಿದಾದ್ಮೇಲೆ ಲಂಕೆಯಲ್ಲಿ ಇಳಿದಾದ್ಮೇಲೆ ಅಂಗದನ್ನು ಕಳಿಸಿದ್ರಂತೆ. ಹೋಗೋ ಸರಿ ಕೊನೆಯ ಸಂದರ್ಭದಲ್ಲಿ ಹೋಗಿ ರಾವಣನ ಹತ್ರ ಮಾತಾಡ್ಕೊಂಬಾರಪ್ಪ ಹೋಗೋದೇಳಿ ಅಂತ. ಹಿಂಗೆ ಅಂದ್ರೆ ಹೋಗಿ ಇವರೆಲ್ಲ ಸಂಧಾನಕ್ಕೆ ಹೋಗ್ತಿರೋದು ನೋಡಿ. ಬಂದಂಥ ರೀತಿ, ಬಂದಂಥ ಆ TV ನೋಡಿ, ಮುಖ್ಯಮಂತ್ರಿಗಳು ರಿಸೀವ್ ಮಾಡ್ಕೊಳ್ತಿರೋಂಥ ರೀತಿ ಎಲ್ಲ ಒಂಥರ ಹೊಸದೇನೋ ನನಗೆ ನೋಡಿದ್ರೆ ಹೆಂಗೆ ಆಗ್ಬಿಡುತ್ತೆ ರಾಜಕಾರಣದಲ್ಲಿ ಅಂತ. ಬೇರೆ ಎಲ್ಲ ಬಿಡಪ್ಪ, ಏನೋ ಬೇರೆ ಪಕ್ಷದವರು ಅಲ್ಲಿ ಹೋಗ್ತಾ ಇದ್ದಾರೆ,
ಇವತ್ತೇನೋ ಅಧಿಕಾರದ ಹಂಚಿಕೆ ಇದ್ರ ಬಗ್ಗೆ ಮಾತುಕತೆ ಆಗುತ್ತೆ, ಬೆಂಬಲದ ಬಗ್ಗೆ ಮಾತುಕತೆಗಳಾಗ್ತವೆ, ಅದು ಬೇರೆ ವಿಚಾರ. ಹೌದು, ಸ್ವಪಕ್ಷೀಯರೇ ಸಿಎಂ ಡಿಸಿಎಂ ಅದು ಸಿಎಂ ಸೊ ಅಲ್ಲಿಗೆ ಹೋಗುವಂಥ ಸಂದರ್ಭದಲ್ಲಿ ಇಷ್ಟೊಂದೆಲ್ಲ ಇದು ಸುದ್ದಿ ಆಗುತ್ತೆ ಅಂತಂದ್ರೆ ಕಾರಣ ಏನಪ್ಪ ಅಂತಂದರೆ ಅಷ್ಟು ಇಂಪಾರ್ಟೆನ್ಸ್ ಇದೆ ಈ ಮೀಟಿಂಗಿಗೆ. ಆಮೇಲೆ ಇವತ್ತು ಮಾತಾಡೋದು ಕೂಡ ಅಷ್ಟೇನೆ, ದಿಲ್ಲಿಯಲ್ಲಿ ಏನು ಮಾತಾಡಿದ್ರಲ್ಲ ಅದು ಹೆಂಗೆ ಹೊರಗಡೆ ಬರಲಿಲ್ವಲ್ಲ, ಇದು ಕೂಡ ಹೊರಗಡೆ ಬರಲ್ಲ. ಕರೆಕ್ಟ್. ನಾವು ಹೇಳು ಇದ್ದಾರೆ ಹೈಕಮಾಂಡ್ ಇಂದ ಗೌಪ್ಯತೆ ಕಾಪಾಡಲೇಬೇಕು ಅನ್ನುವಂಥದ್ದು. ಈಗಲೇ ಹೇಳ್ಬಿಡ್ತೀನಿ, ಏನು ಅಂದ್ರೆ ಹೊರಗಡೆ ಬಂದ ತಕ್ಷಣ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅದು ನನಗೂ ಗೊತ್ತು, ಮುಖ್ಯಮಂತ್ರಿಗಳಿಗೆ ಗೊತ್ತು, ನಾವು ಮಾತಾಡಿದ್ವಿ. ಆಮೇಲೆ ನಾವೆಲ್ಲ ಏನು ಅಂದ್ರೆ ನಮ್ಮ ಟೆಂಪಲ್ ದೆಹಲಿನಲ್ಲಿದೆ, ಕಾಂಗ್ರೆಸ್ಸೇ ನಮ್ಮ ಟೆಂಪಲ್, ಅಲ್ಲಿ ಹೆಂಗೆ ಗೊತ್ತು, ಅವ್ರು ಏನು ಹೇಳ್ತಾರೆ ಅದೇನೇ. ಸೊ ಎಲ್ಲ ಇವೇ ಮಾತುಗಳೇ. ಇದು ಸಂಗತಿ, ಮನಸ್ಸಲ್ಲಿ ಒಂದಿರುತ್ತೆ, ಬಾಯಿನಲ್ಲಿ ಒಂದು ಮಾತು. ಯಾಕಂದ್ರೆ ರಾಜಕಾರಣ ನಿಜ, ನೀವು ಇದ್ದಿದ್ದನ್ನು ಇದ್ದಂಗೆ ಹೇಳಕ್ಕಾಗಲ್ಲ. ಕರೆಕ್ಟ್. ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡೇ ಹೋಗಬೇಕು. ಹೌದು, ಅದೇ ಇವತ್ತು ಆಗುವಂಥದ್ದು.